ಇಂದು ಜಿಬಿಎ 3 ಪಾಲಿಕೆಗಳ ಬಜೆಟ್ ಮಂಡನೆ ಆಗುತ್ತೆ. ಇನ್ನು ಉತ್ತರ, ಪಶ್ಚಿಮ ಮತ್ತೆ ದಕ್ಷಿಣ ಪಾಲಿಕೆಗಳ ಬಜೆಟ್ ಮಂಡನೆ ಆಗುವಂತದ್ದು. ಇವತ್ತು 3 ನಗರ ಪಾಲಿಕೆಗಳ ಬಜೆಟ್ ಮಂಡನೆ ಆಗುತ್ತೆ. ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಬಜೆಟ್ ಮಂಡನೆ ನಡೀತಾ ಇರುವಂತದ್ದು. ಇವತ್ತು 3 ಪಾಲಿಕೆಗಳ ಬಜೆಟ್ ಮಂಡನೆ ನಡೆಯುತ್ತೆ. ಉತ್ತರ, ಪಶ್ಚಿಮ ಮತ್ತೆ ದಕ್ಷಿಣ ಪಾಲಿಕೆಗಳ ಬಜೆಟ್ ಮಂಡನೆ ನಡೀತಾ ಇರುವಂತದ್ದು. 3 ನಗರ ಪಾಲಿಕೆಗಳ ಬಜೆಟ್ ಆರಂಭ ಆಗಿದೆ. ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಬಜೆಟ್ ಮಂಡನೆ ನಡೀತಾ ಇರುವಂತದ್ದು. ನಿನ್ನೆ ಪೂರ್ವ ಕೇಂದ್ರ ನಗರ ಪಾಲಿಕೆಗಳ ಬಜೆಟ್ ಮಂಡನೆ ಆಗಿತ್ತು. ಇನ್ನು ಪೂರ್ವಕ್ಕೆ 3889 ಕೋಟಿ, ಕೇಂದ್ರಕ್ಕೆ ಅಂದ್ರೆ ಕೇಂದ್ರ ನಗರ ಪಾಲಿಕೆಗೆ 3427 ಕೋಟಿ, ಬೆಂಗಳೂರು ಉತ್ತರ ನಗರ ಪಾಲಿಕೆಯಿಂದ 4341 ಕೋಟಿ ಗಾತ್ರದ ಬಜೆಟ್ ಮಂಡನೆ ಆಗಿತ್ತು. ಉತ್ತರ ನಗರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಬಜೆಟ್ ಮಂಡನೆಯನ್ನು ಮಾಡ್ತಾ ಇರುವಂತದ್ದು. ಉತ್ತರ, ಪಶ್ಚಿಮ ಮತ್ತೆ ದಕ್ಷಿಣ ಪಾಲಿಕೆಗಳ ಬಜೆಟ್ ಮಂಡನೆ ಇವತ್ತು ನಡೆಯುವಂತದ್ದು. 3 ನಗರ ಪಾಲಿಕೆಗಳ ಬಜೆಟ್ ಮಂಡನೆ ಆರಂಭ ಆಗಿದೆ. ಎಲ್ಲೆಲ್ಲಿಗೆ ಎಷ್ಟರ ಮಟ್ಟಿಗೆ ಬಜೆಟ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಬಜೆಟ್ ಮಂಡನೆ ನಡೀತಾ ಇದೆ. ಇನ್ನು ಪೂರ್ವಕ್ಕೆ ನೋಡ್ತಾ ಹೋದಾಗ ನಿನ್ನೆ ಆಗಿದ್ದಂಥದ್ದು 3889, ಬೆಂಗಳೂರು ಉತ್ತರ ನಗರ ಪಾಲಿಕೆಯಿಂದ 4341ರಷ್ಟು ಬಜೆಟ್ ಅನ್ನ ಸೀಮಿತಗೊಳಿಸಲಾಗಿತ್ತು. ಉತ್ತರ ನಗರ ಪಾಲಿಕೆ ಇನ್ನು ಜಿಬಿಎಯ 3 ಪಾಲಿಕೆಗಳೇನಿದೆ ಇವತ್ತು ಬಜೆಟ್ ಮಂಡನೆ ಆಗುತ್ತೆ. ಇನ್ನು ಉತ್ತರ ನಗರ ಪಾಲಿಕೆ ಸಿಬ್ಬಂದಿಯ ವೆಚ್ಚ ಏನಿದೆ ಅದನ್ನು ನೋಡ್ತಾ ಹೋದಾಗ 476 ಕೋಟಿ ಹಾಗೂ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಇದಕ್ಕಾಗಿ ರೂಪಾಯಿ 1.50 ಕೋಟಿ ಅನುದಾನವನ್ನು ಮೀಸಲಿರಿಸಲಾಗಿದೆ. ಸಾರ್ವಜನಿಕ ಕಾಮಗಾರಿ, ರಸ್ತೆ, ಸೇತುವೆ, ನಗರದ ಕೊಂಡಿ ಮೂಲಸೌಕರ್ಯವೇ ಅಭಿವೃದ್ಧಿಯ ಸೋಪಾನ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ 5 ನಗರ ಪಾಲಿಕೆಗಳು ಸೃಜನೆಯಾದ ನಂತರ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಮರು ವಿಂಗಡಣೆಯಲ್ಲಿ 72 ವಾರ್ಡ್ಗಳಿದ್ದು ಒಟ್ಟು 2545.65 ಕಿಲೋಮೀಟರ್ ಉದ್ದದ ವಾರ್ಡ್ ರಸ್ತೆಗಳು, 333.60 ಕಿಲೋಮೀಟರ್ ಉದ್ದದ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳು, 74 ಆಟದ ಮೈದಾನಗಳು, 23 ಸಮುದಾಯ ಭವನಗಳು, 77 ಪಾಲಿಕೆ ಕಟ್ಟಡಗಳು ಮತ್ತು 26 ಸ್ಮಶಾನ ರುದ್ರಭೂಮಿಗಳು, 92.91 ಕಿಲೋಮೀಟರ್ ಉದ್ದದ ಪ್ರೈಮರಿ ನೀರುಗಾಲುವೆ ಮತ್ತು 82.59 ಕಿಲೋಮೀಟರ್ ಉದ್ದದ ಸೆಕೆಂಡರಿ ನೀರುಗಾಲುವೆಗಳು, 36 ಕೆರೆಗಳು, 336 ಉದ್ಯಾನವನಗಳು, 1,24,591 ಬೀದಿ ದೀಪಗಳು ಇರುತ್ತವೆ. ಈ ಆಸ್ತಿಗಳ ನಿರ್ವಹಣೆ ಮತ್ತು ಹೊಸ ಆಸ್ತಿಗಳ ಸೃಜನೆಯೇ ನಮ್ಮ ಗುರಿಯಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ 2026-27ನೇ ಸಾಲಿನಲ್ಲಿನ ಸಮುದಾಯ ಭವನ ಬಾಡಿಗೆ, ಕಟ್ಟಡಗಳ ಬಾಡಿಗೆ, OFC ಅನುಮತಿ, ರಸ್ತೆ ಕತ್ತರಿಸುವಿಕೆ ಹಾಗೂ ಇತರೆ ಮೂಲಗಳಿಂದ ರೂಪಾಯಿ 32 ಕೋಟಿ ಆದಾಯವನ್ನು ನಿರೀಕ್ಷಿಸಲಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಹನಗಳ ನಿಲುಗಡೆಗೆ ಸಂಬಂಧಿಸಿದಂತೆ ಆನ್ ಸ್ಟ್ರೀಟ್ ಬಜೆಟ್ ಮಂಡನೆ ನಡೀತಾ ಇರುವಂತದ್ದು 3 ಕ್ಷೇತ್ರಗಳಿಗೂ ಕೂಡ. ಈಗ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ.